ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚು ಗುಜರಾತ್ ಜೈಂಟ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಬನ್ನಿ. ಇವಾಗ ಇವತ್ತಿನ ಮ್ಯಾಚ್ ಡಿಸ್ಕಸ್ ಮಾಡ್ಕೊಂಬೋಣ. ಸೊ ಗೈಸ್, ಒಟ್ನಲ್ಲಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. Yes. ಸೊ ಒಂದು ಕಡೆ ಗುಜರಾತ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಎರಡನೇ ಮ್ಯಾಚ್ ಅಲ್ಲಿ ಅಂತೂ ಯುಪಿ ವಾರಿಯರ್ಸ್ ಮೇಲೆ ತುಂಬಾ ಡಾಮಿನೇಟ್ ವಿನ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಆಶ್ಲಿ ಗ್ಯಾಡನ್ ಅವರಂತೂ ಒಂದು ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಯಾಕೆ ಅವರು ನಾನು ಯಾಕೆ ಆಲ್ರೌಂಡರ್ ನಂಬರ್ 1 ಆಲ್ರೌಂಡರ್ ಅಲ್ಲಿ ವರ್ಲ್ಡ್ ಅಲ್ಲಿ ಇದೀನಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. Yes. ಸೊ ಎಸ್ಪೆಷಲಿ ಇವನ್ ಬೌಲಿಂಗ್ ಅಲ್ಲೂ ವಿಕೆಟ್ ತಗೊಂತಾ ಇದ್ದಾರೆ. ಬ್ಯಾಟಿಂಗ್ ಅಲ್ಲಿ ಹೈಯೆಸ್ಟ್ ರನ್ ಗೆಟರ್ ಸದ್ಯಕ್ಕೆ WPL ಅಂತಂದ್ರೆ ಅವರೇ ಇರೋದು. ಅಂಡ್ ಮೋರ್ ಓವರ್ ಇನ್ನೊಂದೇನಪ್ಪಾ ಅಂತಂದ್ರೆ ಕ್ಯಾಪ್ಟನ್ಸಿ ರೋಲ್ಸು ತುಂಬಾ ಸೂಟ್ ಆಗ್ತಾ ಇದೆ. ಒಂದೊಂದು ಕಡೆ ನಮ್ಮ ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಹರ್ಪ್ರೀತ್ ಕೌರ್ ಅವರು, ಸೊ ಅವರಂತೂ ಈಗಲ್ಲಿ ವೈಟಿಂಗ್ ಮಾಡ್ತಾ ಇದ್ದಾರೆ ಬೌನ್ಸ್ ಬ್ಯಾಕ್ ಆಗಕ್ಕೆ. ಬಿಕಾಸ್ ಮೊದಲನೇ ಮ್ಯಾಚ್ ಏನಿತ್ತು ವೈಯರ್ ವರ್ಗೂ ಹೋಗಿತ್ತು. ಅಂಡ್ ಅಂಪೈರ್ಗಳ ಒಂದು ಸಣ್ಣ ಪುಟ್ಟ ಎರರ್ ಇಂದ ಅಂತ ಹೇಳ್ಬೋದು. ಸೊ ನಾನು ಲಾಸ್ಟ್ ಅದೇ ಬೇಲ್ಸ್ ರೂಲ್ಸ್ ಪ್ರಕಾರ ಅದು ಓಕೆ ಆಗಿತ್ತು. ಬಟ್ ಇನ್ನೊಂದು ಕೆಲವೊಂದು ರನ್ಔಟ್ಸ್ಗಳು ಅದು ಆಕ್ಚುಲಿ ಮುಂಬೈ ಪರವಾಗಿ ಹೋಗಿದ್ದಿದ್ರೆ ಮೇ ಬಿ ಮ್ಯಾಚ್ ತುಂಬಾ ಟರ್ನ್ ಎಸ್, ಇನ್ನು ಹೆಡ್ ಟು ಹೆಡ್ ನೋಡೋಂಗಿದ್ರೆ ಇಲ್ಲಿ ತನಕ WPL 4 ಮ್ಯಾಚ್ಗಳು ಆಡಿದ್ದಾರೆ. 4 ಮ್ಯಾಚ್ ಕೂಡ ಮುಂಬೈ ಇಂಡಿಯನ್ಸ್ ಅವರೇನೆ ವಿನ್ ಆಗಿರೋದು. ಗುಜರಾತ್ ಜೈಂಟ್ಸ್ ಅವರು ಇಲ್ಲಿ ತನಕ ವಿನ್ ಆಗಿಲ್ಲ. ಬಟ್ ಈ WPL ಸೀಸನಲ್ಲಿ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಅವರು 1 ಮ್ಯಾಚ್ ಆಡಿ 1 ಮ್ಯಾಚ್ ಸೋತಿದ್ದಾರೆ. ಗುಜರಾತ್ ಜೈಂಟ್ಸ್ ಅವರು ಈಗ ಆಲ್ರೆಡಿ 2 ಮ್ಯಾಚ್ ಆಡಿ 1 ಮ್ಯಾಚ್ ಗೆದ್ದು 1 ಮ್ಯಾಚ್ ಸೋತಿದ್ದಾರೆ ಅಂತ ಹೇಳ್ಬೋದು. ಬಟ್ ಇವತ್ತಿನ ಮ್ಯಾಚು ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಅವರು ವಿನ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಗುಜರಾತ್ ಜೈಂಟ್ಸ್ ಅವರು ಹೋಮ್ ಪಿಚ್ ಆಗಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಅವ್ರಿಗೆ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಮೇ ಬಿ ಇವತ್ತು ಹೇಳೋಕ್ಕಾಗಲ್ಲ, 50-50 ಅಂತಾನೆ ಹೇಳ್ಬೋದು. ಬಟ್ ನನಗೆ ಪರ್ಸನಲಿ ಅನಿಸಿದ್ದು ಮುಂಬೈ ಇಂಡಿಯನ್ಸ್ ಅವರು ವಿನ್ ಆಗಬೇಕು ಅಂತ ಇವತ್ತು. ಸೊ ಎರಡೂ ತಂಡನೂ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ನನಗೆಲ್ಲ ಒಂದ್ ಕಡೆ ಅನ್ಸಿದೆ ಏನಂತಂದ್ರೆ ಗುಜರಾತ್ ಅವರ ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. Yes. ಸೊ ಲಾಸ್ಟ್ ಮ್ಯಾಚ್ ಅಲ್ಲಿ ಲೈಕ್ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಎಸ್ಪೆಷಲಿ ಪ್ರಿಯಾ ಮಿಶ್ರಾ ಅವರು ಏನೋ ಒಂದು ಗೂಗ್ಲಿಗಳನ್ನ ಬಿಟ್ಟು ಒಂದೇ ಓವರ್ ನಲ್ಲಿ ಸಫಿಯಾ ಎಕ್ಲೆಸ್ಟೋನ್ ನ ಹಾಗೂ ಗ್ರೇಸ್ ಹರೀಸ್ ಅವ್ರನ್ನ ಇಬ್ರು ಕೂಡ ವಿಕೆಟ್ ನ ತೆಗೆದು ಆಚೆ ಇಡ್ತಾರೆ. ಆ ಓವರ್ ಇಂದನೇ ಮ್ಯಾಚ್ ಟರ್ನ್ ಆಗಿದೆ ಅಂತ ಹೇಳ್ಬೋದು. ಸೊ ಅನ್ಕೊಂಡಿದ್ವಿ ಮೇ ಬಿ ಹ್ಯಾರಿಸ್ ಗ್ರೇಸ್ ಅವ್ರು ಏನಾದ್ರು ಇದ್ದಿದ್ರೆ 170 165 ಅಂತೂ ಪಕ್ಕಾ ಸ್ಕೋರ್ ಇರ್ತಿತ್ತು. ಸೊ ಅವಾಗ ಇನ್ನೂ ಕಷ್ಟ ಆಗ್ತಿತ್ತು ಮೇ ಬಿ ಲೈಕ್ ಚೇಸ್ ಮಾಡೋದಕ್ಕೆ. ಯಾಕಂದ್ರೆ ಯುಪಿ ವಾರಿಯರ್ಸ್ ಅಲ್ಲಿ ತುಂಬಾ ಬಲಿಷ್ಠವಾದ ತಂಡ ಅಂತಂದ್ರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟೇ. ಅಲಾನಾ ಕಿಂಗೋರ್ ಆಗಿರ್ಬೋದು, ಇನ್ನೊಂದು ಕಡೆ ಲೈಕ್ ಸೋಫಿಯಾ ಎಕ್ಲೆಸ್ಟೋನ್ ಆಗಿರ್ಬೋದು, ಇನ್ನೊಂದು ಕಡೆ ರಿಕಿ ಶರ್ಮಾ ಕ್ಯಾಪ್ಟನ್ಸಿ ಅವರು ಕೂಡ ಸ್ಪಿನ್ ಮಾಡ್ತಾರೆ. ಸೊ ಈ 3 ಜನ ಸ್ಪಿನ್ನರ್ ಬರೋದ್ರಿಂದ ಏನಾಗುತ್ತೆ ತುಂಬಾ ಕಷ್ಟ ಆಗುತ್ತೆ ಆಪೋಸಿಟ್ ತಂಡದವ್ರಿಗೆ ಆಡಬೇಕು ಅಂತಂದ್ರೆ. ಸೊ ಬಟ್ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಆಕ್ಚುಲಿ ಮೇನ್ ಥಿಂಗು ಏನೋ ಒಂದು ಪ್ರಿಯಾ ಮಿಶ್ರಾ ಅವರ ಗೂಗ್ಲಿಗಳನ್ನ ರೀಡ್ ಮಾಡದೆ ಒಂದೇ ಓವರಲ್ಲಿ 2 ವಿಕೆಟ್ ಬಿತ್ತು. ಅಲ್ಲಿ ಮ್ಯಾಚ್ ಕಂಪ್ಲೀಟ್ ಆಗಿ ಟರ್ನ್ ಆಯಿತು. ಬಟ್ ಇವತ್ತಿನ ಮ್ಯಾಚು ಆ ಥರ ಇರಲ್ಲ. ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಆಗಿರೋದ್ರಿಂದ ಗುಜರಾತ್ ಅವರು ಪ್ಲ್ಯಾನ್ ಮಾಡಿಕೊಂಡು ಬಂದು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಮುಂಬೈ ಇಂಡಿಯನ್ಸ್ ಅಂತ ಬಲಿಷ್ಠ ಬ್ಯಾಟಿಂಗ್ ತಂಡದ ಮೇಲೆ. ಎಸ್, ಇನ್ನು ಲಾಸ್ಟ್ ಮ್ಯಾಚಿಗೆ ಗುಜರಾತ್ ಜೈಂಟ್ಸ್ ಅವರು ಏನೋ ಒಂದು ಹರ್ಪ್ರೀತ್ ಕೌರ್ ಅವರು ಕ್ಯಾಪ್ಟನ್ ಆಗಿರೋದು ಬರೀ 42 ಹೊಡೆದಿದ್ರು. ಸೊ ಇವತ್ತಿನ ಮ್ಯಾಚಲ್ಲಿ ಲೈಕ್ ಅವರು ಕಮಲ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವರು ಒಂದು ಕನಸಿರುತ್ತೆ 50 ಮಾಡ್ಕೋಬೇಕು ಅಂತ. ಎಲ್ಲ 42 43ಕ್ಕೆ ಲೈಕ್ ಔಟ್ ಆಗಿರೋ ಲಾಸ್ಟ್ ಮ್ಯಾಚಲ್ಲಿ ಅವ್ರು ಸ್ವಲ್ಪ ಬೇಜಾರಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ನಿನ್ನೆ ಲೈಕ್ ಡೆಲ್ಲಿ ಮೇಲೆ ಆಕ್ಚುಲಿ ಮ್ಯಾಚ್ ಟರ್ನ್ ಆಗಿದ್ದೆ ಲೈಕ್ ಅವ್ರು ಔಟ್ ಆದ್ಮೇಲಿಂದನೇ. ಹೌದು. ಸೊ ಇನ್ ಕೇಸ್ ಏನಾದರೂ ಅವ್ರು ಇದ್ದಿದ್ರೆ ಮೇ ಬಿ ಡೆಲ್ಲಿ ಬಂದು ಇವರೇ ವಿನ್ ಆಗ್ತಿದ್ರು. ಬಟ್ ಇದು ಹೇಳ್ತದೆ ಮೈನ್ಯೂಟ್ ಎರರ್ಸ್ಗಳಾಗ್ತವೆ ಕ್ರಿಕೆಟ್ ಅನ್ನೋದ್ರಲ್ಲಿ. ಸೊ ಅದನ್ನ ತಿದ್ಕೊಂಡು ನಡಿಬೇಕು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಮ್ಯಾಚಲ್ಲಂತೂ ನಾವು RCB ಅವರು ಒಂದು ಧೂಳಿಪಟನ ಮಾಡಕ್ಕೆ ನೈಟಿಂದ ನನಗೆ ಇವಾಗ ಬೆಳಿಗ್ಗೆ ತನಕನೂ ಇನ್ನೂ ಆ ಗುಂಗಲ್ಲೇ ಇದ್ದೀನಿ. RCB ವಿನ್ ಆಗಿರೋದು ಅಷ್ಟು ಖುಷಿ ಆಗ್ತದೆ ನನಗಂತೂ. ಸೊ ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ತುಂಬ ಟಫ್ ಫೈಟ್ ಇರುತ್ತೆ, ಡೆಲ್ಲಿ ತುಂಬ ಸ್ಟ್ರಾಂಗ್ ತಂಡ ಅದು ಇದು ಅಂತ. ಬಟ್ ಮೈನ್ಯೂಟ್ ಎರರ್ಸ್ ಏನೇ ಆ್ಯಕ್ಚುಲಿ ಎರರದ ಮೇಲೆ ಎರರ್ ಮಾಡ್ತಾ ಇದ್ದಾರೆ, ಕ್ಯಾಚಸ್ಗಳನ್ನ ಬಿಡ್ತಾ ಇದ್ದಾರೆ. ಆಮೇಲೆ ಬೌಲಿಂಗ್ ಲೈನಪ್ಪಲ್ಲಿ ಆ್ಯಕ್ಚುಲಿ ಲೈಕ್ ಮೆಗ್ನಾನಿಕ್ ಅವ್ರಿಗೆ ಐಡಿಯಾಸೇ ಇದ್ದಿಲ್ಲ ಇಲ್ಲಿ ಯಾರನ್ನ ಹಾಕ್ಸ್ಬೇಕು ಅಂತ. ಸ್ಟಾರ್ಟಿಂಗ್ 1 to 6 ಓವರ್ಸು ಸ್ವಿಟ್ಜರ್ಲೆಂಡ್ ಅವರ ಇಂಟ್ರೊಡಕ್ಷನ್ಸೇ ಮಾಡಿಲ್ಲ ಅವರು. ಸೊ ಓವರಾಲ್ ಅವರ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಲೈಕ್ ಡಿಪೆಂಡ್ ಆಗಕ್ಕೆ ನೋಡಿದ್ರು ವಿಕೆಟ್ ತೆಗೆಯೋದಕ್ಕೆ. ಬಟ್ ಅದು ಆಗಲಿಲ್ಲ. 6 ಓವರ್ ಆದಮೇಲೆ ಜಸ್ಟನ್ಸನ್ನ ಕರ್ಕೊಂಡು ಬರ್ತಾರೆ. ಬಟ್ ಅದು ಆಲ್ರೆಡಿ ಲೇಟ್ ಆಗಿತ್ತು. ಸೊ ಒಟ್ನಲ್ಲಿ ತುಂಬ ಎರರ್ಗಳನ್ನ ಮಾಡಿದ್ರಿಂದ ನಮ್ಮ RCB ಅವರು 1 ಸೈಡೆಡ್ ಮ್ಯಾಚ್ ಗೆಲ್ಲಿದ್ರು ಅಂತ ಹಾಲ್ದಷ್ಟು ಖುಷಿ ಆಯಿತು. ಎಸ್, ಇನ್ನು ಒಂದಿಬ್ಬರು ಪ್ಲೇಯರ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳ್ಬೋದು. ಗುಜರಾತ್ ಜೈಂಟ್ಸ್ ಕಡೆ ಇರುವಂಥ ಬೆತ್ ಮೋನಿ ಮತ್ತು ಡಾಟಿನ್ ಅವರಿಬ್ಬರು ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಅವರ ಒಂದು ಪ್ಲೇಯಿಂಗ್ ಏನಿದೆ ನೆನ್ನೆ ಮ್ಯಾಚಲ್ಲಿ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಗೈಸ್, ಇವಾಗ ವರ್ಲ್ಡ್ನ ಡಾಮಿನೇಟ್ ಮಾಡ್ತಿರುವಂಥ ವರ್ಲ್ಡ್ ಬಾಸ್ ಅಂತಲೇ ಕರ್ಸ್ಕೊಳ್ಳುವಂಥ ಡೆಟಾನ್ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮುಂಬೈ ಇಂಡಿಯನ್ಸ್ ಮೇಲೆ ಇರುತ್ತೆ. ಯಾಕಂದರೆ ಹೇಲಿ ಮ್ಯಾಥ್ಯೂಸ್ ಅವರು ಯಾವ ರೀತಿ ಆಡ್ತಿದ್ರು ಅದಕ್ಕಿಂತ ಡಬಲ್ ಆಡ್ತಾ ಇದ್ದಾರೆ ಇಲ್ಲಿ ಡೊಟಿನ್ ಅವರು. ಸೊ ಇನ್ ಕೇಸ್ ಏನಾದರೂ ಡಾಟಿನ್ ಅವ್ರು ಏನಾದರೂ ಕ್ಲಿಕ್ ಆಯಿತು ಅಂತಂದರೆ ಇವ್ರ ಕತೆ ಮುಗೀತು. ಬಿಕಾಸ್ ಅವ್ರು ಹೊಡೆಯೋ ಬಾಲ್ ಹೆಂಗಿರುತ್ತೆ ಅಂತಂದರೆ ಮೆನ್ಸ್ ಕ್ರಿಕೆಟಲ್ಲಿ 6 ಹೊಡಿತಾರೆ ಗೊತ್ತಾ, ಆ ರೀತಿನೇ ಹೊಡಿತಾರೆ. ಅದು ದೂರ ಹೊಡಿತಾರೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅವ್ರಿಗಾಗೋದೇನಪ್ಪ ಅಂತಂದರೆ ಅವರು ಪ್ರತಿ ಬಾಲ್ನು ಹೊಡೆಯೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಇನ್ ಕೇಸ್ ಏನಾದರೂ ವೇರಿಯೇಷನ್ ತೊಗೊಂಬಂತು ಅಂತಂದರೆ ಬೌಲರ್ಸ್ಗಳು ಮುಂಬೈ ಇಂಡಿಯನ್ಸ್ ಅವರು ಸ್ವಲ್ಪ ಹೇಳ್ತೀನಿ ಬೇಗ ಔಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಇನ್ನು ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಕೊಡ್ತು ಅಂತಂದರೆ ಅಗ್ರಸ್ಥಾನದಲ್ಲಿ ಇರುವಂಥ ನಮ್ಮ RCB ತಂಡ ಸ್ಟಾಪಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗುಜರಾತ್ ಜೈನ್ಸ್ ಅವರು 2ನೇ ಸ್ಥಾನದಲ್ಲಿ ಕೂತಿದ್ದಾರೆ. 3ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾರೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು UP ವಾರಿಯರ್ಸ್ ಪಾಪ ಗುರು ಅವ್ರು ನೋಡ್ತಾರೆ ಬೇಜಾರಾಗ್ತದೆ ಅಂತ ಹೇಳ್ಬೋದು ನನಗೆ. ಸೊ ಅವರು ಕೊನೆಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಗೈಸ್ ಲೀಗ್ನ ಲಾಸ್ಟ್ ಮ್ಯಾಚಸ್ ನಡೀತಾ ಇರೋದು ವಡೋದರಾದಲ್ಲಿ. ಸೊ ಈ 5 ಮ್ಯಾಚ್ ನಂತರ ನೆಕ್ಸ್ಟ್ ಬ್ಯಾಂಗ್ಳೂರ್ ಕಡೆಗೆ ಶಿಫ್ಟ್ ಆಗ್ತದೆ ಮ್ಯಾಚ್ ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ನಮ್ಮದು ನೆಕ್ಸ್ಟ್ ಮ್ಯಾಚ್ ಮತ್ತೆ ಮುಂಬೈ ವರ್ಸಸ್ RCB ಇರುತ್ತೆ. ಅದೊಂಥರ ರೈವಲ್ರಿ ಅಂತಲೇ ಹೇಳ್ಬೋದು. ಬಿಕಾಸ್ ಮುಂಬೈ ಫ್ರಾಂಚೈಸಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ಆಡ್ತಾರೆ ಅಂತ. ಬಟ್ ಇವತ್ತು ನನಗೆ ಏನು ಅನಿಸ್ತಾ ಅಂತಂದರೆ ಮೇ ಬಿ ಮುಂಬೈ ಇಂಡಿಯನ್ಸ್ ಅವರು ಒಂದು ಹೈ ನೋಟಲ್ಲಿ ಎಂಡ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಸಂಭವ ಗುಜರಾತ್ ಅವ್ರನ್ನ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮೊದಲನೇ ಮ್ಯಾಚ್ ನೋಡಿದ್ರಿ ಯಾವ ರೀತಿ ಸೋತರು ಅಂತ, ಎರಡನೇ ಮ್ಯಾಚ್ ನೋಡಿದ್ರಿ ಯಾವ ರೀತಿ ಗೆದ್ರು ಅಂತ. ಬಟ್ ಎರಡೂ ಕಡೆ ಮಿಕ್ಸ್, ಲೈಕ್ ಒಂದು ಕಡೆ ಹೈಯೆಸ್ಟ್ ರನ್ ಸ್ಕೋರರು 200+ ಮಾಡಿದ್ರು, ಈ ಕಡೆ 190, 140, 150 ಒಳಗಡೆನೂ ಕಟ್ ಹಾಕಿದ್ರು. ಸೊ ಇವತ್ತು ಮಾತ್ರ ಟಫೆಸ್ಟ್ ಫೈಟ್ ಇರುತ್ತೆ. ಬಟ್ ಮುಂಬೈ ಲೈಕ್ ಗುಜರಾತ್ ಅವ್ರಿಗೆ ಹೋಮ್ ಕ್ರೌಡ್ ಸಪೋರ್ಟ್ ತುಂಬ ಇರುತ್ತೆ. ನೋಡೋಣ, ಹೋಮ್ ಕ್ರೌಡ್ ಸಪೋರ್ಟ್ ಇರೋದ್ರಿಂದ ಗೆಲ್ಲಬಹುದು. ಎಸ್, ಇನ್ನು RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ಗೆ ಬೆಂಗಳೂರು ನಡೀತಾರೋ ಮ್ಯಾಚ್ಗೆ ನೀವೇನಾದರೂ ಹೋಗ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಮ್ಯಾಚಲ್ಲಿ ನಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾರು ವಿನ್ ಆಗಬೇಕು, ಗುಜರಾತ್ ಜೈನ್ಸ್ ಅವರ ಇಲ್ಲ ಮುಂಬೈ ಇಂಡಿಯನ್ಸ್ ಅವರ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.